ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಕಳೆದ ವಿಡಿಯೋದಲ್ಲಿ ನಾವು ಕೋಪ, ಆ್ಯಂಗರ್ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ಕೆಲವು ಸಂಗತಿಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆವು. ಅದರ ಮುಂದುವರೆದ ಭಾಗವನ್ನು ಈ ದಿನ ನಾವು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಾವು ನೋಡ್ತೇವೆ ಕೋಪ ಅಂತ ಹೇಳಿದ್ರೆ ಏನಂತೇಳಿ ನಾವು ಮೊದಲನೇ ಭಾಗದಲ್ಲಿ ವಿವರಿಸಿದ್ದೇವೆ. ಈ ಸಂದೇಶಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಅದು ಮಾತ್ರವಲ್ಲ, ಈ ಹಿಂದೆ ಹೇಳಿದಂಥ ಎಲ್ಲ ಸಂದೇಶಗಳು ಮಾನಸಾಂತರನ ಕುರಿತು, ರಕ್ಷಣೆಯನ್ನು ಕುರಿತು, ಸ್ನೇಹಿತರನ್ನ ಕುರಿತು, ಅಹಂಕಾರ ಅಂತ ಹೇಳಿದ್ರೆ ಏನು, ಯಾಕೆ ವಿಶ್ವಾಸಿಗಳು ಬಿದ್ದು ಹೋಗ್ತಾರೆ, ಹಣವನ್ನು ಕುರಿತು, ಸ್ನೇಹಿತರನ್ನ ಕುರಿತು, ತಾಯಂದಿರನ್ನ ಕುರಿತು, ಯಾಕೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಿಲ್ಲ ಅನ್ನೋದನ್ನು ಕುರಿತು, ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ನಾವು ಈಗಾಗಲೇ ರೆಕಾರ್ಡ್ ಮಾಡಿ ಅಪ್ಲೋಡ್ ಸಹ ಮಾಡಿದ್ದೇವೆ. ಅದರ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ಸಂದೇಶಗಳನ್ನು ಕೇಳಬಹುದಾಗಿದೆ. ಇದು ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿ ಬಹಳ ಉಪಯೋಗವಾಗುವಂಥದ್ದಾಗಿದೆ. ಅದು ಮಾತ್ರವಲ್ಲ, ಇದನ್ನು ಕುರಿತು ನಾವು ಅನೇಕ ಸಾಕ್ಷಿಗಳನ್ನು ಸಹ ಕೇಳಿದ್ದೇವೆ. ಆತ್ಮಿಕವಾಗಿ ನಮಗೆ ಬಹಳ ಉಪಯೋಗವಾಯಿತು, ನಾವು ಸತ್ಯವನ್ನು ತಿಳ್ಕೊಂಡ್ವಿ, ನಮಗೆ ಬಿಡುಗಡೆ ಸಿಕ್ತು ಅಂತ ಹೇಳಿದಂಥವರು ಸಹ ಇದ್ದಾರೆ. ಹಾಗಾಗಿ ಇದು ನಿಮಗೂ ಸಹ ಬಿಡುಗಡೆ ತರುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ದೇವರ ವಾಕ್ಯಗಳನ್ನು ಎಲ್ಲರೂ ಸಹ ಕಲ್ತ್ಕೊಳ್ಬೇಕಾಗಿದೆ, ಎಲ್ಲರಿಗೂ ಸಹ ಬೇಕಾಗಿರುವಂಥದ್ದಾಗಿದೆ. ಹಾಗಾಗಿ ಇನ್ನು ನಮ್ಮ ಚಾನಲ್ ಯಾರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಾವು ಸಂದೇಶನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಾವು ನೋಡ್ತೇವೆ ಯಾವ ರೀತಿಯಾಗಿ ಕೋಪವಂತು ಅಂತ ಹೇಳಿದ್ರೆ ನಾವು ಪಾಪವನ್ನು ಮಾಡಬಾರ್ದು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಕೋಪ ಅನ್ನೋದು ಸಹಜವಾದಂಥ ಗುಣ ಆಗಿರುವಂಥದ್ದಾಗಿದೆ, ಸಹಜವಾಗಿರುವಂಥ ಗುಣ ಆಗಿರುವಂಥದ್ದಾಗಿದೆ. ಅಂದರೆ ಕೋಪ ಮಾಡೋದು ತಪ್ಪಲ್ಲ ಅಂತೇಳಿ, ಕೋಪ ಮಾಡ್ಕೊಳ್ಳೋದು ತಪ್ಪಲ್ಲ, ಆದರೆ ಕೋಪ ಮಾಡ್ಕೊಳ್ಳೋದು ಪಾಪ ಅಲ್ಲ. ಆದರೆ ನಾವು ಆ ಕೋಪಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಮಾಡ್ತೇವೆ, ಯಾವ ರೀತಿಯಾಗಿ ನಾವು ರೆಸ್ಪಾಂಡ್ ಮಾಡ್ತೇವೆ, ಅದು ಬಹಳ ಮುಖ್ಯ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಎಫೆಸದವರು ಬರೆದ ಪತ್ರಿಕೆ, ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 4, ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 26-27ನೇ ವಾಕ್ಯವನ್ನು ನೋಡುವಾಗ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ, ಸೂರ್ಯನ ಮುಳುಗಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ, ಕಳವು ಮಾಡುವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದಾದ್ರು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ. ನಾವು ನೋಡ್ತೇವೆ ಯಾವ ರೀತಿಯಾಗಿ ಕೋಪಗೊಂಡ್ರೂ ಪಾಪ ಮಾಡಬಾರ್ದು. ಮತ್ತು ಸೂರ್ಯ ಮುಳುಗೋದ್ರೊಳಗೆ ನಿಮ್ಮ ಕೋಪ ತೀರಬೇಕು, ಸಿಟ್ಟು ತೀರಲಿ ಅಂತೇಳ್ಬಿಟ್ಟು ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಈ ಕೋಪದ ಭಾವನೆ ಏನಿದೆ, ಇದನ್ನು ನಾವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕಾಗಿದೆ, ಯಾವ ನಿರ್ವಹಿಸಬೇಕಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಹಾಗಾಗಿ ನಾವು ಈ ಕೋಪವನ್ನು ಖಂಡಿತವಾಗಿ ನಾವು ಹ್ಯಾಂಡಲ್ ಮಾಡಲೇಬೇಕು. ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ನಾವು ನೋಡ್ತೇವೆ ಯಾವ ರೀತಿಯಾಗಿ ಬೈಬಲ್ನಲ್ಲಿ ಎಷ್ಟೊಂದು ದುರ್ಘಟನೆಗಳನ್ನು ನಡೆದಿದೆ, ಅದನ್ನು ಸಹ ನೋಡ್ತೇವೆ. ಮೊದಲನೇ ಮರ್ಡರ್ ಎಲ್ಲಾಯಿತು ಅಂತ ಹೇಳಿದ್ರೆ, ಕಾಯಿನನು ಹೇಬೇಲನನ್ನು ಒಡೆದು ಸಾಯಿಸ್ತಾನೆ. ತನ್ನ ಸ್ವಂತ ತಮ್ಮನನ್ನು ಸಿಟ್ಟಿನಿಂದ ಆತನು ಒಡೆದು ಸಾಯಿಸೋದನ್ನು ನೋಡ್ತೇವೆ. ಸೊ ಮೊದಲನೇ ಮರ್ಡರ್ ಎಲ್ಲಾಯಿತು ಅಂತ ನೋಡುವಾಗ ಬೈಬಲ್ನಲ್ಲಿ ಬರೆದಿರೋದನ್ನು ನೋಡ್ತೇವೆ. ನೋಡ್ರಿ, 4ನೇ ಅಧ್ಯಾಯ 5ನೇ ವಾಕ್ಯ ನೋಡುವಾಗ, ಆದಿಕಾಂಡ 4ನೇ ಅಧ್ಯಾಯ 5ನೇ ವಾಕ್ಯ ನೋಡುವಾಗ, ಯೋಹನು ಏಬೇಲನ್ನು ಅವನ ಕಾಣಿಕೆಯನ್ನು ಮೆಚ್ಚಿ, ಕಾಯಿನನು ಅವನ ಕಾಣಿಕೆಯನ್ನು ಮೆಚ್ಚಲು, ಇದರಿಂದ ಕಾಯಿನನು ಬಹು ಕೋಪಗೊಂಡನು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ, ನಿನ್ನ ತಲೆ ಯಾಕೆ ಬೊಗ್ಗಿತು, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ, ಅಲ್ಲದರೆ
ಪಾಪವು ನಿನ್ನ ಹಿಡಿಯಬೇಕೆಂದು ಬಾಗಿಲಲ್ಲಿ ವಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ನೋಡಿ, ಇಲ್ಲಿ ದೇವರು ಮೊದಲೇ ಎಚ್ಚರಿಕೆ ಕೊಡೋದನ್ನು ನೋಡ್ತೇವೆ. ಅಂದರೆ ಅವನಿಗೆ ಕೋಪ ಬಂತು, ಯಾಕೆ ಕೋಪಿಸ್ಕೊಂಡಿ ಅಂತೇಳಿ ದೇವರು ಕೇಳ್ತು ಅಂತ ಹೇಳಿದ್ರು ಅವನೇನು ಮಾಡ್ದ ಅಂತ ನೋಡುವಾಗ 4-8 ವಾಕ್ಯ, ಆದಿಕಾಂಡ. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ನೋಡಿದ್ರ, ಫಸ್ಟ್ ಮರ್ಡರ್ ಯಾಕಾಯಿತು? ತನ್ನ ತಮ್ಮನ ಮೇಲೆ ಕೋಪಗೊಂಡು ಕಾಯಿನ ಹೇಬೆಲನನ್ನು ಸಾಯಿಸೋದನ್ನು ನೋಡ್ತೇವೆ. ಸೊ ಕೋಪ ಬಂದಾಗ ಈ ರೀತಿಯಾಗಿ ಅವನು ಕೊಲೆಗಾರನಾಗಿ ಮಾರ್ಪಡ್ತಾನೆ. ಸೊ ಈ ರೀತಿಯಾಗಿ ಅವನು ಮಾಡಿದ್ರಿಂದ ದೇವರು ಅವನಿಗೆ ಏನು ಶಿಕ್ಷೆ ಕೊಟ್ಟರು, ಏನನ್ನು ಮಾಡಿದ್ರು ನೋಡಬೇಕಾದ್ರೆ ನೋಡ್ರಿ, 4ನೇ ಅಧ್ಯಾಯ 12ನೇ ವಾಕ್ಯ ನೋಡುವಾಗ, ಆದಿಕಾಂಡ, ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸೋದಿಲ್ಲ. ನೀನು ಭೂಲೋಕದಲ್ಲಿ ಅಲಿಯುವವನು ದೇಶಭ್ರಷ್ಟನು ಆಗಿರುವಿ ಎಂದನು. ನೋಡಿದ್ರ? ಸೊ ಯಾವ ರೀತಿಯಾಗಿ ಆತನಿಗೆ ಏನು ದೇವರು ಶಿಕ್ಷೆ ವಿಧಿಸ್ತಾರೆ, ಅವನ ಲೈಫ್ ಯಾವ ರೀತಿಯಾಗಿ ಆಗುತ್ತೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಪಾಪ ಅವನು ಮಾಡ್ದ ಪಾಪಕ್ಕೆ ತಕ್ಕ ಪ್ರತಿಫಲನೂ ಸಹ ಆತನು ಅನುಭವಿಸ್ಬೇಕಾಯ್ತು. ಸೊ ಹಾಗಾಗಿ ಈ ಕೋಪನ ಯಾವ ರೀತಿಯಾಗಿ ಹ್ಯಾಂಡ್ಲ್ ಮಾಡ್ತೀವಿ, ಕೋಪದಿಂದ ತಾನೇ ಅವನು ಪಾಪ ಮಾಡಿದ್ದು, ಕೋಪ ಬಂತು ಅವನಿಗೆ, ಕೋಪದಿಂದ ಅವನೇನು ಮಾಡ್ದ, ಪಾಪದ ಕಾರ್ಯವನ್ನು ಮಾಡ್ದ. ಕೊಲೆ ಮಾಡೋದು ಪಾಪದ ಕಾರ್ಯ. ಹಾಗಾಗಿ ಈ ರೀತಿ ಮಾಡಿದ್ರಿಂದ ಆತನು ಏನೇ ವ್ಯವಸಾಯ ಮಾಡ್ತು ಅಂತ ಹೇಳಿದ್ರು ಅದು ಮುಂದೆ ಫಲಿಸೋದಿಲ್ಲ ಅಂತೇಳಿ ದೇವರು ಹೇಳೋದು ನೋಡ್ತೇವೆ. ಅದು ಮಾತ್ರವಲ್ಲ, ಭೂಲೋಕದಲ್ಲಿ ಅಲಿಯುವವನು ದೇಶಭ್ರಷ್ಟನು ಆಗಿರ್ವಿ ಅಂತೇಳಿ ದೇವರು ಜಡ್ಜ್ಮೆಂಟ್ ಪಾಸ್ ಮಾಡೋದನ್ನು ನೋಡ್ತೇವೆ. ನೋಡಿ, ನೀವು ಈ ಕೋಪ ಏನಿದೆ ಇದನ್ನು ಅಷ್ಟು ಈಸಿಯಾಗಿ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಎಷ್ಟು ಈಸಿಯಾಗಿ ನೀವು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಸರೌಂಡಿಂಗ್ಸ್ ಏನಿದೆ ಅದು ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮನ್ನು ಬಿಡೋದಿಲ್ಲ. ನೀವು ಇರ್ತೀನಿ ಅಂತ ಹೇಳಿದ್ರು ಬಿಡಲ್ಲ. ಎಕ್ಸಾಂಪಲ್ ನೋಡಬೇಕಾದ್ರೆ, ನೀವು ಬೆಂಗಳೂರಲ್ಲಿ ಟ್ರಾಫಿಕ್ಕಲ್ಲಿ ನೀವು ಟ್ರಾವೆಲ್ ಮಾಡಿದಾಗ, ಟ್ರಾಫಿಕ್ಕಲ್ಲಿ ನೀವು 2 ವೀಲರಲ್ಲಿ ಹೋಗಬೇಕಾದ್ರೆ ನಿಮಗೆ ಹೆಚ್ಚು ಏನಿದೆ ಅದರ ಬಗ್ಗೆ ಅರಿವಾಗುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ, ನೀವು ನಿಮ್ಮ ಪಾಡಿಗೆ ನೀವು ಹೋಗ್ತೀನಿ ಅಂತ ಹೇಳಿದ್ರು, ನಿಮ್ಮಷ್ಟಕ್ಕೆ ನೀವು ಹೋಗ್ತೀವಿ ಅಂತ ಹೇಳಿದ್ರು ನಿಮ್ಮನ್ನು ಹೋಗೋದಕ್ಕೆ ಬಿಡೋದಿಲ್ಲ. ಸಡನ್ನಾಗಿ ಅಡ್ಡ ಬರ್ತಾರೆ, ಸಡನ್ನಾಗಿ ಬ್ರೇಕ್ ಹಾಕ್ತಾರೆ, ಸಡನ್ನಾಗಿ ಅಕ್ಕಪಕ್ಕದವ್ರು ನುಗ್ಗೋದಕ್ಕೆ ನೋಡ್ತಾರೆ, ಸಡನ್ನಾಗಿ ಹಿಂದೆಯಿಂದ ಯಾರು ನೋಡಿತಾರೆ, ಸಡನ್ನಾಗಿ ಯಾರೋ ರೋಡ್ ಕ್ರಾಸ್ ಮಾಡೋದಕ್ಕೆ ಅಡ್ಡ ಬರ್ತಾರೆ. ಈ ರೀತಿಯಾಗಿ ನೀವು ಸಮಾಧಾನವಾಗಿರ್ತೀನಿ, ನೀವು ಕೋಪ ಮಾಡ್ಕೊಳ್ಳೋದು ಇರ್ತೀನಿ ಅಂತ ಹೇಳಿದ್ರು ನಿಮ್ಮನ್ನು ಕೋಪ ಬರೋ ಹಾಗೆ ಅಲ್ಲಿ ಸನ್ನಿವೇಶ ಉಂಟಾಗುವಂಥದ್ದಾಗಿದೆ. ಸೊ ಹಾಗಾಗಿ ಈ ಸರ್ಕಮ್ಸ್ಟೆನ್ಸ್ ಏನಿದೆ ಇದು ನಿಮ್ಮನ್ನು ಕೋಪಗೊಳ್ಳೋ ಹಾಗೆ ಮಾಡ್ಬೋದು. ಆದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಅದನ್ನು ಆ ಕೋಪವನ್ನು ಹದಿಮಿಡ್ಕೊಳ್ಬೇಕು. ಇಲ್ಲ ಅಂತೇಳಿದ್ರೆ ಕೋಪವನ್ನು ಹ್ಯಾಂಡ್ಲ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ನೋಡ್ರಿ, ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ. ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 8ನೇ ವಾಕ್ಯವನ್ನು ನೋಡುವಾಗ, ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 37:8. ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 8ನೇ ವಾಕ್ಯವನ್ನು ನೋಡುವಾಗ, ಕೋಪವನ್ನು ಅಡಗಿಸಿಕೋ, ರೋಷವನ್ನು ಬಿಡು. ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು ಅಂತೇಳಿ. ಅಂದರೆ ಕೋಪವನ್ನು ಅಣಗಿಸ್ಕೋ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿರೋದು ನೋಡ್ತೇವೆ. ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು. ಹಾಗಾಗಿ ಈ ಕೋಪದಿಂದ ಕೆಡುಕಿಗೆ ಕಾರಣ ಆಗುತ್ತೆ ಅಂತೇಳಿ ದೇವ್ರ ವಾಕ್ಯ ಎಚ್ಚರಿಸೋದನ್ನು ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ದೇವ್ರ ಕೋಪ ಮಾಡ್ಕೊಳ್ತಾನೆ ಅಂತ ನೋಡ್ಬೇಕಾದ್ರೆ, ದೇವ್ರ ಕೋಪ ಮಾಡ್ಕೊಳ್ಳೋದನ್ನು ನೋಡ್ತೇವೆ. ನಾವು ಯೋಷನ ಪುಸ್ತಕ 22ನೇ ಅಧ್ಯಾಯ 20ನೇ ವಾಕ್ಯವನ್ನು ನೋಡುವಾಗ, ಬುಕ್ ಆಫ್ ಜಾಶ್ವಾ ಚಾಪ್ಟರ್ 22:20 ನೋಡುವಾಗ, ದೇವ್ರ ವಾಕ್ಯದಲ್ಲಿ
ಬರೆದಿದೆ. ನೋಡ್ರಿ, ಜೆರಹನ ಮಗನಾದ ಆಕನನು ಯೆಹೋವನ ಸೊತ್ತನ್ನು ಕದ್ದುಕೊಂಡು ದ್ರೋಹಿಯಾದಾಗ ಯೆಹೋವನ ಕೋಪವು ಇಸ್ರಾಯೇಲರ ಸರ್ವಸಭೆಯ ಮೇಲೆ ಬಂದಿತು ಮತ್ತು ಅವನ ಪಾಪದೇಶದಿಂದ ಅವನೊಡನೆ ಅನೇಕರು ಸಾಯಬೇಕಾಯಿತಲ್ಲ ಎಂದು ಹೇಳಿದರು. ಅಂದರೆ ದೇವರ ಕೋಪಕ್ಕೆ ಏನು ಕಾರಣ ಅಂತ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಬರೆದಿದೆ. 2 ಪೂರ್ವ 36ನೇ ಅಧ್ಯಾಯ 16ನೇ ವಾಕ್ಯವನ್ನು ನೋಡುವಾಗ, 2 Chronicles ಚಾಪ್ಟರ್ 36 verse 16 ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿ ಹತ್ತಿತು, ಅದರ ತಾಪವು ಆರಿ ಹೋಗಲೇ ಇಲ್ಲ ಅಂತೇಳಿ. ಅಂದರೆ ದೇವರು ಯಾಕೆ ಕೋಪ ಮಾಡ್ಕೊಳ್ತಾರೆ? ಆತನ ವಾಕ್ಯವನ್ನು ತುಚ್ಛೀಕರಿಸೋದ್ರಿಂದ ದೇವರು ಕೋಪ ಮಾಡ್ಕೊಳ್ಳೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ವಾಕ್ಯದಲ್ಲಿ ಬರೆದಿದೆ, ಅವಿಶ್ವಾಸಿಗಳನ್ನು ಮದುವೆ ಆಗಿದ್ದರಿಂದ ದೇವರು ಕೋಪಗೊಂಡ್ರು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಎಜ್ರ 7 ಕಾರ್ಯವನ್ನು ವಹಿಸತಕ್ಕವನು ನೀನು, ನಾನಾದರೂ ನಿನ್ನ ಸಹಾಯಕನು. 14ನೇ ವಾಕ್ಯ, ಎಜ್ರ 10ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡುವಾಗ, ಆದ್ದರಿಂದ ನಮ್ಮ ಪ್ರಭುಗಳು ಸರ್ವ ಸಮೂಹಕ್ಕೋಸ್ಕರ ಕಾರ್ಯವನ್ನು ವಹಿಸಿಕೊಳ್ಳಲಿ. ನಮ್ಮ ಊರುಗಳಲ್ಲಿ ಅನ್ಯಜನರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡವರೆಲ್ಲರೂ ನೇಮಿತವಾದ ದಿನದಲ್ಲಿ ತಮ್ಮ ಊರಿನ ಹಿರಿಯರೊಡನೆ ನ್ಯಾಯಾಧಿಪತಿಗಳನ್ನು ಇಲ್ಲಿಗೆ ಬರಲಿ. ನಮ್ಮ ದೇವರು ಈ ವಿಷಯದಲ್ಲಿ ನಮ್ಮ ಮೇಲೆ ಮಾಡಿಕೊಂಡಿರುವ ಉಗ್ರ ಕೋಪವು ಹೀಗೆ ಪರಿಹಾರವಾಗಲಿ ಎಂದು ಉತ್ತರ ಕೊಟ್ಟನು. ಅನ್ಯ ಜನರ ಸ್ತ್ರೀಯನ್ನು ಅವಿಶ್ವಾಸಿಗಳನ್ನು ಮದುವೆ ಆಗಿದ್ದರಿಂದ ದೇವರು ಕೋಪಗೊಂಡರು, ದೇವರಿಗೆ ಕೋಪ ಬರುತ್ತೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಯಾವ ರೀತಿಯಾಗಿ ಅವಿಧೇಯರ ಮೇಲೆ ದೇವರು ಕೋಪ ಮಾಡ್ಕೊಳ್ತಾರೆ. ಡಿಸೊಬಿಡಿಯೆಂಟ್, ಯಾರು ಅವಿಧೇಯತೆ ತೋರಿಸ್ತಾರೋ ಅವ್ರ ಮೇಲೆ ದೇವರು ಕೋಪಗೊಳ್ತಾರೆ ಅಂತೇಳ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಎಫೆಸದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರೋರ ಮೇಲೆ ಬರುತ್ತದೆ. ಸೊ ದೇವರು ಕೋಪ ಮಾಡ್ಕೊಳ್ತಾರೆ, ಕೋಪ ಬರುತ್ತೆ ಯಾರ ಮೇಲೆ? ಅವಿಧೇಯರ ಮೇಲೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಬರೆದಿದೆ, 2 ಪೂರ್ವಕಾಲ ವೃತ್ತಾಂತ 2 Chronicles 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರೆದಿದೆ, ಅವನು ಯೆರೂಸಲೇಮಿಗೆ ಬರಲು ಹನನೀಯನ ಮಗನಾದ ಯೇಹು ಎಂಬ ದರ್ಶಿಯು ಅವನನ್ನು ಎದುರುಗೊಂಡವನಿಗೆ, ನೀನು ಕೆಟ್ಟವನಿಗೆ ಸಹಾಯ ಮಾಡತಕ್ಕದ್ದು ಯೆಹೋವನ ಅಗೆಗಾರನ ಪ್ರೀತಿಸುವುದು. ನೀನು ಹೀಗೆ ಮಾಡಿದ ಯೆಹೋವನ ಕೋಪವು ನಿನ್ನ ಮೇಲಿರುತ್ತದೆ. ಅಂದರೆ ಕೆಟ್ಟವನ ಸಹವಾಸ ಮಾಡಿದಾಗ ದೇವರು ಕೋಪಗೊಳ್ತಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಸೊ ಈ ದೇವರ ಕೋಪಕ್ಕೆ ಕಾರಣಗಳು ನಾವು ತಿಳಿಸಿದ್ವಿ. ಹಾಗಾದರೆ ಪರಿಹಾರ ಏನು ಅಂತ ನೋಡಬೇಕಾದ್ರೆ ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು. ಅದು ಮಾತ್ರವಲ್ಲ, ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡುವಂಥವರಾಗಬೇಕು. ನೋಡ್ರಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯವನ್ನು ನೋಡುವಾಗ, ಬುಕ್ ಆಫ್ ಜಾಷುವ, ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯವನ್ನು ನೋಡುವಾಗ, ಆಗ ಪ್ರಧಾನರು ಸರ್ವಸಮೂಹದವರಿಗೆ, ನಾವು ಇಸ್ರಾಯೇಲ್ ದೇವರಾದ
ಯೆಹೋವನ ಹೆಸರಿನಲ್ಲಿ ಅವರಿಗೆ ಪ್ರಮಾಣ ಮಾಡಿದ್ದರಿಂದ ಅವರನ್ನು ಮುಟ್ಟುವುದಕ್ಕಾಗದು. ನಾವು ಇಟ್ಟ ಆಣೆಯ ನಿಮಿತ್ತ ದೇವರ ಕೋಪವು ನಮ್ಮ ಮೇಲೆ ಬಾರದಂತೆ ಅವರನ್ನು ಜೀವದಿಂದ ಇಳಿಸಬೇಕು. ನೋಡ್ರಿ, ದೇವರ ವಾಕ್ಯದಲ್ಲಿ ಬರೆದಿದೆ, ಕರ್ತನ ಹೆಸರಿನಲ್ಲಿ ಮಾಡಿದ ತೀರ್ಮಾನದಿಂದ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಕೋಪ ಪರಿಹಾರವಾಗುವಂಥದ್ದಾಗಿದೆ. ಕೋಪ ಪರಿಹಾರವಾಗುವಂಥದ್ದಾಗಿದೆ. ಅದು ಮಾತ್ರವಲ್ಲ, ದೇವರ ಮುಂದೆ ತಗ್ಗಿಸ್ಕೊಳ್ಬೇಕು. ದೇವರ ಮುಂದೆ ತಗ್ಗಿಸ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇವರ ಕೋಪ ಪರಿಹಾರವಾಗುವಂಥದ್ದಾಗಿದೆ. ನೋಡ್ರಿ, 2 ಕ್ರಾನಿಕಲ್ಸ್ 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 26ನೇ ವಾಕ್ಯ ನೋಡುವಾಗ, 32ನೇ ಅಧ್ಯಾಯ 26ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಹಿಜ್ಕೀಯನು ತನ್ನ ಗರ್ವವನ್ನು ಬಿಟ್ಟು ಯೆರೂಸಲೇಮಿನೊಳಗಡೆ ತನ್ನನ್ನು ತಗ್ಗಿಸಿಕೊಂಡರಿಂದ ಅವನ ಜೀವಮಾನದಲ್ಲಿ ಯೆಹೋವನ ಕೋಪವನ ಮೇಲೆ ಬರಲಿಲ್ಲ ಅಂತೇಳಿ. ಅಂದರೆ ದೇವ್ರ ಮುಂದೆ ತಗ್ಗಿಸ್ಕೊಂಡಾಗ ದೇವರು ಕೋಪ ಮಾಡ್ಕೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಕೋಪವನ್ನು ಬಿಟ್ಟರು, ದೇವರು ಕೋಪ ಮಾಡಲಿಲ್ಲ ಅಂತೇಳಿ ನಾವು ನೋಡ್ತೇವೆ. ಸೊ ಅದರರ್ಥ ಯಾವ ರೀತಿಯಾಗಿ ತಗ್ಗಿಸ್ಕೊಂಡ್ರೆ ದೇವರ ಕೋಪ ಅವ್ರ ಮೇಲೆ ಬರಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಬರೆದಿದೆ, ಕೀರ್ತನೆಗಳ ಪುಸ್ತಕ 106ನೇ ಅಧ್ಯಾಯ, ಕೀರ್ತನೆಗಳ ಪುಸ್ತಕ 106ನೇ ಅಧ್ಯಾಯ 23ನೇ ವಾಕ್ಯವನ್ನು ನೋಡುವಾಗ, ಆದ್ದರಿಂದ ಆತನು ಅವರನ್ನು ಸಂಹರಿಸಲು ಆತನು ಆರಿಸಿಕೊಂಡ ಮೋಶೆ ಮಧ್ಯಸ್ಥನಾಗಿ ಅವರನ್ನು ಸಂಹರಿಸಂತೆ ಆತನ ಕೋಪವನ್ನು ಶಾಂತಿಪಡಿಸಿದನು. ಸೊ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿದಾಗ ದೇವರ ಕೋಪ ಶಾಂತವಾಗುವಂಥದ್ದಾಗಿದೆ ಅಂಥೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ಯೇಸುಸ್ವಾಮಿ ಮೂಲಕವಾಗಿ, ಕ್ರಿಸ್ತನ ಮೂಲಕವಾಗಿ ನಾವು ದೇವರ ಕೋಪವನ್ನು ತಪ್ಪಿಸ್ಕೊಳ್ತೇವೆ. ಯಾವ ರೀತಿಯಾಗಿ ನೋಡಬೇಕಾದ್ರೆ, ರೋಮಾಪುರದವರು ಬರೆದ ಪತ್ರಿಕೆ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5 ವರ್ಸ್ 9 ನೋಡಬೇಕಾದ್ರೆ, ಈಗ ನಾವು ಆತನ ರಕ್ತದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. ನೋಡಿದ್ರ, ಅಂದರೆ ಯೇಸುವಿನ ಮೂಲಕವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ದೇವರ ಕೋಪದಿಂದ ತಪ್ಪಿಸ್ಕೊಳ್ತೇವೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅದು ಮಾತ್ರವಲ್ಲ, ಮಾನಸಾಂತರ ಮುಖಾಂತರವಾಗಿ ದೇವರ ಕೋಪದಿಂದ ತಪ್ಪಿಸ್ಕೊಳ್ತೇವೆ. ನೋಡಿರಿ, ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯವನ್ನು ನೋಡುವಾಗ, ಬುಕ್ ಆಫ್ ಲೂಕ್ ಚಾಪ್ಟರ್ 3 7 and 8. ಹೀಗಿರಲಾಗಿ ಅವನು ತನ್ನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಹೊರಟು ಬಂದ ಜನರ ಗುಂಪುಗಳಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೂ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ದೇವರ ವಾಕ್ಯದಲ್ಲಿ ಬರೆದಿದೆ, ಮಾನಸಾಂತರ ಮೂಲಕ ತಪ್ಪಿಸ್ಕೊಳ್ಬೋದು ಅಂತೇಳಿ. ಅದು ಮಾತ್ರವಲ್ಲ, ಕ್ರಿಸ್ತನಿಗೆ ಒಳಗಾಗೋದ್ರ ಮುಖಾಂತರವಾಗಿ ಪರಿಹಾರ ಸಿಗುವಂಥದ್ದಾಗಿದೆ. ಬುಕ್ ಆಫ್ ಜಾನ್, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಬರೆದಿದೆ, ಆತನ ಮಗನ ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನಿಗೆ ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವನ ಮೇಲೆ ನೆಲೆಗೊಂಡಿರುವುದು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಯಾವ ರೀತಿಯಾಗಿ ದೇವರ ಕೋಪದಿಂದ ತಪ್ಪಿಸ್ಕೊಳ್ಬೋದು, ದೇವರ ಕೋಪಕ್ಕೆ ಪರಿಹಾರ ಏನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಸೊ ಇದು ದೇವರ ಕೋಪಕ್ಕೆ ಇರುವಂಥ ಪರಿಹಾರ. ಹಾಗಾದರೆ ಮನುಷ್ಯನ ಕೋಪಕ್ಕೆ ಇರುವಂಥ ಪರಿಹಾರ ಯಾವುದು ಅಂತ ನೋಡುವಾಗ, ಅಂದರೆ ಮನುಷ್ಯನ ಕೋಪಕ್ಕೆ ಪರಿಹಾರ ಏನು ಅಂತ ನೋಡಬೇಕಾದ್ರೆ, ಮನುಷ್ಯನ ಕೋಪಕ್ಕೆ ಕೆಲವು ಪರಿಹಾರಗಳನ್ನು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ದೇವರ ವಾಕ್ಯದಲ್ಲಿ ಬರೆದಿದೆ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆದಿದೆ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ ಅಂತೇಳಿ. ಅಂದರೆ ಕ್ರಿಸ್ತನಲ್ಲಿ ಇರುವಂಥದ್ದು, ಕ್ರಿಸ್ತನಲ್ಲಿ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಆತನಲ್ಲಿ
ನೆಲೆಗೊಂಡಿದ್ದರೆ, ಅಂದರೆ ಆತನಲ್ಲಿ ಇರೋದಾದರೆ ಏನು, ಇದು ಖಂಡಿತವಾಗಿ ನಿಮ್ಮ ಕೋಪಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು, ಪರಿಹಾರವನ್ನು ಮಾಡಿಕೊಳ್ಬೋದು ಅಂಥೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ. ನೋಡಿ, ಯೇಸು ಸ್ವಾಮಿ ಕೋಪಗೊಂಡಿದ್ದು ಯಾವಾಗ ಅಂತ ನೋಡಬೇಕಾದ್ರೆ, ದೇವರ ಆಲಯದಲ್ಲಿ ಅವರು ವ್ಯಾಪಾರಗಳನ್ನು ಮಾಡುವಾಗ, ಆಗ ನನ್ನ ತಂದೆಯ ಮನೆಯನ್ನು ಕಳ್ಳರ ಗವಿಯಾಗಿ ಮಾಡ್ತಾ ಇದ್ದೀರಾ ಅಂಥೇಳಿ ಯೇಸು ಸ್ವಾಮಿ ಅಲ್ಲಿ ಅವ್ರುಗಳನ್ನೆಲ್ಲ ಹೊರಡಿಸೋದನ್ನು ನೋಡ್ತೇವೆ. ಅಲ್ಲಿ ಮಾತ್ರ ಅವರು ಕೋಪಗೊಳ್ಳೋದನ್ನು ನೋಡ್ತೇವೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಸಹ ಅವರು ಕೋಪಗೊಂಡಿರೋದನ್ನು ನಾವು ನೋಡೋದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಗಾಡ್ಲಿ ಆ್ಯಂಗರ್, ಅಂದರೆ ದೈವ ಕೋಪ. ಸೊ ಯಾವ ರೀತಿಯಾಗಿ ಅವರು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವಾಗ ಆತನಲ್ಲಿ ಕೋಪ ಬಂದಿದ್ದನ್ನು ನೋಡ್ತೇವೆ. ಯೇಸು ಸ್ವಾಮಿ ಕೋಪ ಮಾಡ್ಕೊಂಡಿದ್ದನ್ನು ನಾವು ನೋಡ್ತೇವೆ. ನೋಡಿ, ಅದು ಬಿಟ್ಟರೆ ಮತ್ತೆ ಅವರೆಲ್ಲೂ ಕೋಪ ಮಾಡ್ಕೊಂಡಿರೋದನ್ನು ನಾವು ಬೈಬಲಲ್ಲಿ ನೋಡೋದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ಆ ಗಾಡ್ಲಿ ಆ್ಯಂಗರನ್ನು ತೋರಿಸಿದ್ದು ಬಿಟ್ಟರೆ ಬೇರೆ ಯಾವ ಸಂದರ್ಭದಲ್ಲೂ ಸಹ ಎಲ್ಲೂ ಸಹ ಅವರು ಆ ರೀತಿಯಾದ ಕೋಪಕ್ಕೆ ಒಳಗಾಗೋದನ್ನು ನಾವು ನೋಡೋದಿಲ್ಲ. ಶಿಲುಬೆ ಮೇಲೆ ಹಾಕಿದಾಗಲೂ ಆತನು ಯೇಸು ಸ್ವಾಮಿ ಕೋಪಕ್ಕೆ ಒಳಗಾಗೋದಿಲ್ಲ. ಸೊ ಇದು ಒಂದೇ ದಿವಸಕ್ಕೆ ಬರುತ್ತಾ ಅಂತ ನೋಡಬೇಕಾದ್ರೆ ಇಲ್ಲ, ಒಂದೇ ದಿವಸಕ್ಕೆ ಬರೋದಿಲ್ಲ, ಒಂದೇ ದಿವಸಕ್ಕೆ ಆಗೋದಿಲ್ಲ. ಇದೆಲ್ಲ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಅಭ್ಯಾಸ ಮಾಡಿದಾಗಲೇ ಅದು ನಿಮಗೆ ಸಿಗುವಂಥದ್ದು. ಅದು ಮಾತ್ರವಲ್ಲ, ಮುಂದೆ ವಾಕ್ಯಗಳನ್ನು ಹೇಳುವಾಗ ನಿಮ್ಗೆ ಇನ್ನೂ ಕೆಲವು ಸಂಗತಿಗಳು ಸಿಗುವಂಥದ್ದಾಗಿದೆ. ಇನ್ನೂ ಕೆಲವು ವಾಕ್ಯಗಳನ್ನು ನೀವು ಹೇಳುವಾಗ ನೀವು ಅರ್ಥ ಮಾಡ್ಕೊಳ್ಬೋದು ಯಾವ ರೀತಿಯಾಗಿ ನಾವು ಕೋಪಕ್ಕೆ ಪರಿಹಾರನ ಕಂಡುಕೊಳ್ಬೋದು ಅಂತೇಳಿ. ನೋಡಿರಿ, ಮೃದುವಾದ ಉತ್ತರ ಸಿಟ್ಟನ್ನು ಆರಿಸುತ್ತೆ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 1ನೇ ವಾಕ್ಯ ನೋಡಬೇಕಾದ್ರೆ ಮೃದುವಾದ ಉತ್ತರ ಸಿಟ್ಟನ್ನು ಆರಿಸುತ್ತದೆ ಅಂತೇಳಿ. ಹಾಗಾಗಿ ಯಾರು ನಿಮ್ಮನ್ನು ಸಿಟ್ಟಾಗಿ ಮಾತಾಡಿಸಿದಾಗ, ಕೋಪದಿಂದ ಮಾತಾಡಿಸಿದಾಗ ನೀವೇನು ರಿಪ್ಲೈ ಮಾಡಬೇಕಂತೆ? ಮೃದುವಾಗಿ, ಸಾಫ್ಟಾಗಿ ರೆಸ್ಪಾಂಡ್ ಮಾಡಬೇಕು. ಇದು ಸಾಫ್ಟ್ ರೆಸ್ಪಾಂಡ್ ಮಾಡೋದು ಈಸಿನ ಇಲ್ಲ. ಯಾಕಂತೇಳಿದ್ರೆ ನಿಮ್ಮದು ತಪ್ಪಿಲ್ದಲೇ ನೀವು ತಪ್ಪಿಲ್ಲದೆ ಇದ್ದಾಗಲೂ ನೀವು ಸಾಫ್ಟಾಗಿ ಆನ್ಸರ್ ಮಾಡೋದಷ್ಟು ಸುಲಭ ಅಲ್ಲ. ನೋಡಿರಿ, ನಾನೊಂದು ಸಾರಿ 2 ವೀಲರಲ್ಲಿ ಹೋಗಬೇಕಾದ್ರೆ ಹಿಂದೆಯಿಂದ ಒಬ್ಬ ವ್ಯಕ್ತಿ ಬಂದು ಗುದ್ದ. ನಾನು ಹೇಗೋ ದೇವ್ರ ಕೃಪೆಯಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ನಾನೇನು ಮಾಡಿದೆ, ಅದನ್ನು ಗಾಡಿನ ಸ್ಟಾಪ್ ಮಾಡಿ ಆ ವ್ಯಕ್ತಿ ನೋಡಿದೆ. ಆ ವ್ಯಕ್ತಿ ನೋಡಿದಾಗ ಅವನು ಉಲ್ಟಾ ಅವನು ಹಿಂದೆಯಿಂದ ಬಂದು ಗುದ್ದಿದ್ದಲ್ಲೇ ಅವನು ಆಡಿದಂಥ ಮಾತುಗಳಿಗೆ ಇನ್ನೂ ಕೋಪ ಹೆಚ್ಚಾಗಬೇಕಾಗಿತ್ತು. ಆದರೆ ನಾನು ಅದನ್ನು ಆ ಸಮಯದಲ್ಲಿ ಕಂಟ್ರೋಲ್ ಮಾಡಿಕೊಂಡೆ. ಅವನೇನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಫಾಸ್ಟಾಗಿ ಹೋಗೋದಲ್ಲೇ ನೀನು ಸ್ಲೋ ಆಗಿ ಯಾಕೆ ಹೋಗ್ತಿದೀಯಾ? ಆಮೇಲೆ ಈಗ ಗಾಡಿ ನಿಲ್ಲಿಸಿದ್ಯಾ ನೀನು? ಯಾಕೆ ನಮಗೆ ಮುಂದಕ್ಕೆ ಹೋಗಿಬಿಡ್ದಂಗೆ ತೊಂದರೆ ಮಾಡ್ತೀವಿ? ಇದರಲ್ಲಿ ಯಾವ ವಿಷಯಗಳು ನಾವು ಒಂದೂ ಮಾಡಿಲ್ಲ. ಆದರೆ ಅವನು ಮಾಡಿದ ಕಾರ್ಯವನ್ನು ಜಸ್ಟಿಫಿಕೇಷನ್ ಮಾಡ್ಕೊಳ್ತಾ ಇದ್ದಾನೆ. ಫಸ್ಟ್ ಆಫ್ ಆಲ್ ಹಿಂದೆಯಿಂದ ಬಂದು ಗುದ್ದಬಾರ್ದು. ಸೊ ಡಿಸ್ಟೆನ್ಸ್ ಇರಬೇಕು, ವೆಹಿಕಲ್ ಟು ವೆಹಿಕಲ್ ಡಿಸ್ಟೆನ್ಸ್ ಇರಬೇಕು. ಅವನು ಮಾಡಿದ ತಪ್ಪನ್ನು ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ಜಸ್ಟಿಫಿಕೇಷನ್ ಮಾಡ್ಕೊಂಡು ಅದನ್ನು ನನ್ನದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತನಾಡಬೇಕಾದ್ರೆ ಕೋಪ ಬರುತ್ತೆ. ಆದರೆ ಈ ಸಂದರ್ಭದಲ್ಲಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಕೋಪನ ಮಾಡಿಕೊಡ್ಲಿಲ್ಲ, ಮೌನವಾಗಿ ಇತ್ಕೊಂಡು ಹೋಗ್ಬಿಟ್ಟೆ. ನಾನು ನಿಲ್ಲಿಸಲಿಲ್ಲ ಗಾಡಿನ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ರೀತಿಯಾಗಿ ನೀವು ಕೋಪದಿಂದ ನೀವು ಮಾತಾಡೋಕ್ಕೆ ಹೋಗಿದ್ರೆ, ಇಲ್ಲ ಕೋಪದಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಹೇಳೋಕ್ಕೋಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಇದು ಮೇ ಬಿ ಮುಂದೆ ಜಗಳಕ್ಕೆ ಅದು ಕಾರಣವಾಗ್ಬೋದು. ಜಗಳದಿಂದ ಸುಮ್ಮನೆ ನಿಮ್ಗೆ ಅಸಮಾಧಾನ ಆಗ್ಬೋದು. ಅದರ ಬದಲು ನೀವು ಸುಮ್ಮನೆ ಹೋಗೋದು, ಇಲ್ಲ ಮೃದು ಉತ್ತರ ಕೊಡುವಂಥದ್ದು ಬಹಳ ಒಳ್ಳೆಯದು. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಮಾಧಾನ ನಿಮ್ಮ ಹತ್ರ ಇರುತ್ತೆ. ನಿಮ್ಮ ಸಮಾಧಾನ ನೀವು ಹಾಳು ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಸಮಾಧಾನ ಇರುತ್ತೆ. ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ದೇವರಾತ್ಮನ ಫಲಗಳು ಯಾವುದು ಅಂತ ನೋಡುವಾಗ, ದೇವರಾತ್ಮನ ಫಲಗಳು ಯಾವುದು ಅಂತ ನೋಡಬೇಕಾದ್ರೆ
ಗಲಾತ್ಯ 5ನೇ ಅಧ್ಯಾಯ, ಗಲಾತ್ಯ 5ನೇ ಅಧ್ಯಾಯವನ್ನು ನೋಡುವಾಗ 22ನೇ ವಾಕ್ಯವನ್ನು ನೋಡುವಾಗ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶ್ರಮೆ, ದಮೆ ಇಂಥವುಗಳೇ. ನೋಡಿದ್ರ ದೇವ್ರ ವಾಕ್ಯದಲ್ಲಿ ಬರೆದಿದೆ ಯಾವ ರೀತಿಯಾಗಿ ದೇವರಾತ್ಮನ ಫಲ ದೀರ್ಘಶಾಂತಿ ಮತ್ತು ಶ್ರಮೆ, ದಮೆ ಅಂತೇಳಿ ನಾವು ನೋಡ್ತೇವೆ. ಪ್ರಿಯ ಸೋದರ ಸೋದರಿಯರೇ, ಈ ದೀರ್ಘಶಾಂತಿ ಅನ್ನೋದು ಬಹಳ ಮುಖ್ಯ. ಇದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಹೇಳಿದ್ದು ನಾವು ಇದನ್ನು ಒಂದೇ ದಿವಸದಲ್ಲಿ ಇದು ನಮಗೆಲ್ಲ ಸಿದ್ಧಿಯಾಗೋದಿಲ್ಲ, ಇಲ್ಲ ಒಂದೇ ದಿವಸದಲ್ಲಿ ಬರೋದಿಲ್ಲ, ಒಂದೇ ದಿವಸದಲ್ಲಿ ಇದು ಬರೋದಿಲ್ಲ. ನಾವು ಇದನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಆಗಲೇ ನಮಗಿದು ಸಿಗುವಂಥದ್ದು, ನಮಗೆ ಗೊತ್ತಾಗುವಂಥದ್ದು. ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 31-32 ನೋಡಬೇಕಾದ್ರೆ, ಬುಕ್ ಆಫ್ ಎಫೆಷಿಯನ್ಸ್ ಚಾಪ್ಟರ್ 4 31 and 32 ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ನಿಮ್ಮ ಕೋಪವನ್ನು ದೂರ ಮಾಡಿರಿ ಅಂತೇಳಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ದೇವ್ರ ವಾಕ್ಯದಲ್ಲಿ ಬರೆದಿದೆ, ಯಾಕೋಬನ ಪತ್ರಿಕೆ ಬುಕ್ ಆಫ್ ಜೇಮ್ಸ್, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯವನ್ನು ನೋಡುವಾಗ, ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಅದರ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಹಾಗಾಗಿ ನಿಧಾನ ಆಗಿರಲಿ, ನೀವು ಕೋಪ ಮಾಡ್ಕೊಳ್ಳೋದು ನಿಧಾನ ಆಗಿರಲಿ, ಮುಂಗೋಪಿಗಳಾಗಿರಬೇಡ್ರಿ ಅಂತೇಳಿ ಅದರ ಅರ್ಥ. ನಾವು ನೋಡ್ತೇವೆ ಕೊಲೊಸ್ಸಿಯನ್ಸ್ ಚಾಪ್ಟರ್ 3 verse 8 ನೋಡಬೇಕಾದ್ರೆ, ಕೊಲೊಸ್ಸೆಯವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡ್ರಿ ಅಂತ ಹೇಳಿದ್ರೆ ಆಚೆ ಹಾಕಿ ಅಂತೇಳಿ. ಸೊ ಕೋಪ ಏನಿದೆ ಇದನ್ನು ನೀವು ಆಚೆ ಹಾಕಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದು ನೋಡ್ತೇವೆ. 1 ಕೊರಿಂಥಿಯನ್ಸ್ 1 ಕೊರಿಂಥ 13ನೇ ಅಧ್ಯಾಯ 6ನೇ ವಾಕ್ಯವನ್ನು ನೋಡುವಾಗ, ಅನ್ಯಾಯವನ್ನು ನೋಡಿ ಸಂತೋಷಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ. ನೋಡಿದ್ರ ದೇವರ ವಾಕ್ಯದಲ್ಲಿ ಬರದೆ ದೈವಿಕವಾದಂಥ ಪ್ರೀತಿ ನೋಡಿ. 1 ಕೊರಿಂಥ 13ನೇ 5ನೇ ವಾಕ್ಯದಲ್ಲಿ ನೋಡಿ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಲ್ಲಿಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷಪಡದೆ ಸತ್ಯಕ್ಕೆ ಜಯವಾಗಲಿ ಸಂತೋಷಪಡುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋ ನೋಡ್ತೀವಿ. ಅಂದರೆ ದೈವಿಕವಾದ ಪ್ರೀತಿ ಸಿಟ್ಟುಗೊಳ್ಳೋದಿಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ದೇವರ ವಾಕ್ಯ ಹೇಳ್ತಾ ಇದೆ ಯಾವ ರೀತಿಯಾಗಿ ನಾವು ಈ ಪರಿಹಾರಗಳನ್ನು ದೇವರ ವಾಕ್ಯದ ಮುಖಾಂತರವಾಗಿ ಕಂಡುಕೊಳ್ಬೋದು. ಅದಕ್ಕೆ ನಾವು ನಿಮ್ಗೆ ಹೇಳಿದಂಥದ್ದು ದೇವರ ವಾಕ್ಯಗಳನ್ನು ನೀವು ಬರೀ ಕೇಳೋದಲ್ಲ, ನೀವು ಅದನ್ನು ಅಳವಡಿಸ್ಕೊಂಡು ನಡೆಯುವಾಗಲೇ ನೀವು ಅದರ ಫಲವನ್ನು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ನೀವು ಎಷ್ಟು ಹೆಚ್ಚಾಗಿ ನೀವು ದೇವರ ವಾಕ್ಯಗಳನ್ನು ಅನುಸರಿಸ್ತೀರ ಅಷ್ಟು ಫಲಗಳನ್ನು ನೀವು ಹೊಂದ್ಕೊಳ್ತೀರ. 5%, 10%, 20%, 50% ಈ ರೀತಿಯಾಗಿ ನೀವು
ಎಷ್ಟು ಪರ್ಸೆಂಟು ಫಾಲೋ ಮಾಡ್ತೀರಾ ಅಷ್ಟು ಪರ್ಸೆಂಟು ನೀವು ಖಂಡಿತವಾಗಿ ಬದಲಾಗ್ತೀರಾ. ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯಗಳು ಕಾರ್ಯ ಮಾಡುವಂಥದ್ದಾಗಿದೆ ನೀವು ಬಿಟ್ಟುಕೊಟ್ಟಾಗ. ಇದು ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಇದು ನೀವು ಇಟ್ಸ್ ಎ ಲೈಫ್ ಲೆಸನ್. ಇದು ಜೀವಿತದಲ್ಲಿರುವಂಥ ಪಾಠಗಳು, ಜೀವನಕ್ಕೆ ಬೇಕಾದಂಥ ಪಾಠಗಳು. ಮತ್ತು ಇದನ್ನು ನೀವು ಲೈಫ್ ಲಾಂಗ್ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಜೀವನ ಪರ್ಯಂತರವಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ಇದು ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್. ನೀವು ಅದನ್ನು ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಅದನ್ನು ಒಂದು ಪರ್ಫೆಕ್ಷನ್ಗೆ ಹೋಗುತ್ತೆ. ಹಾಗಾಗಿ ನೀವು ಇದನ್ನು, ಈ ವಾಕ್ಯವನ್ನು, ಸಂದೇಶವನ್ನು ಕೇಳಿದ ನಂತರ ದೇವರು ನಿಮ್ಮ ಏನೆಲ್ಲ ವಾಕ್ಯಗಳ ಮುಖಾಂತರ ಮಾತನಾಡಿದರು, ಯಾವುದು ನಿಮ್ಮಲ್ಲಿದೆಯೋ ಆ ವಿಷಯವಾಗಿ ದೇವರಿಗೆ ಪ್ರಾರ್ಥನೆ ಮಾಡಿರಿ. ನಿಮ್ಮನ್ನು ನೀವು ಬಿಟ್ಕೊಡ್ರಿ. ದೇವರು ಖಂಡಿತವಾಗಿ ನಿಮಗೆ ಬೇಕಾದ ಬಿಡುಗಡೆಯನ್ನು ಕೊಡ್ತಾರೆ. ನೋಡಿ, ಒಂದು ನಿಮಿಷ ಕೋಪ ಏನಾಗುತ್ತೆ ಅಂತ ಹೇಳಿದ್ರೆ ಅನೇಕ ಕುಟುಂಬಗಳನ್ನು ಹಾಳಾಗೋಗಿರೋ ನೋಡ್ತೇವೆ. ಒಂದು ನಿಮಿಷದ ಕೋಪ ತಂದೆ ಮಕ್ಕಳನ್ನು, ತಾಯಿಯನ್ನು, ತಂದೆಯನ್ನು, ಗಂಡ ಹೆಂಡತಿಯನ್ನು, ಮಕ್ಕಳುಗಳನ್ನು, ನೆಂಟರುಗಳನ್ನು ದೂರ ಮಾಡಿರೋದನ್ನು ನೋಡ್ತೇವೆ. ಅನೇಕರು ಜಗಳಗಳನ್ನು ಮಾಡಿ, ಕೊಲೆಗಳನ್ನು ಮಾಡಿ ಜೈಲಿಗೆ ಹೋಗಿರೋದನ್ನು ನೋಡ್ತೇವೆ. ಸೊ ಈ ರೀತಿಯಾಗಿ ಕೋಪ ಏನಿದೆ ಇದು ಒಳ್ಳೆಯದಲ್ಲ. ಕೋಪ ಸಹಜ ಗುಣ. ಆದರೆ ನೀವು ಕೋಪನ ಹ್ಯಾಂಡ್ಲ್ ಮಾಡಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಮನುಷ್ಯನನ್ನು ನಾಶನಕ್ಕೆ ಕೊಂಡೋಗುತ್ತೆ, ನಾಶನವನ್ನು ಮಾಡುವಂಥದ್ದಾಗಿ ನಮ್ಮ ಜೀವಿತವನ್ನು. ಸೊ ಹಾಗಾಗಿ ದೇವರ ವಾಕ್ಯದ ಆಧಾರದಲ್ಲಿ ಕೋಪ ಅಂತ ಹೇಳಿದ್ರೆ ಏನು, ಕೋಪಕ್ಕೆ ಕಾರಣ ಏನು, ಕೋಪ ಯಾಕೆ ಬರುವಂಥದ್ದಾಗಿದೆ, ಕೋಪದಿಂದ ದೇವರ ಕೋಪ ಅಂತ ಹೇಳಿದ್ರೇನು, ಮನುಷ್ಯರ ಕೋಪ ಅಂತ ಹೇಳಿದ್ರೇನು, ಕೋಪದಿಂದ ನಾವು ಯಾವ ರೀತಿಯಾಗಿ ಹೊರಗಡೆ ಬರ್ಬೋದಾಗಿದೆ, ಇದೆಲ್ಲವನ್ನು ದೇವರ ವಾಕ್ಯದ ಆಧಾರದಲ್ಲಿ ಇದುವರೆಗೂ ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.